Hi, hello everybody. Welcome to Vikas Commerce Tutorials and I am Mr. Vikas Mundke here. ಸ್ನೇಹಿತರೆ ಈಗ ಆಲ್ರೆಡಿ ನಿಮಗೆ ಇಲ್ಲಿ ಬೋರ್ಡ್ ಮೇಲೆ ಕಾಣ್ತಾ ಇದೆ, ಥಂಬ್ನೇಲ್ ಮೇಲೆ ಕೂಡ ಕಾಣ್ತಿರ್ತದೆ. ದ PUC2 ಬಿಸ್ನೆಸ್ ಸ್ಟಡಿ 2024-25ಗೆ ಯಾವ ರೀತಿ ಬ್ಲೂ ಪ್ರಿಂಟ್ ಬರ್ತದ, ಯಾವ ರೀತಿ ಕ್ವಶನ್ಸ್, ಯಾವೆಲ್ಲ ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸ್ ಬರ್ತದ ಅಂತೇಳಿ ನೋಡುವಂಥ ಪ್ರಯತ್ನವನ್ನು ಮಾಡುವ. ಪ್ಯೂರ್ಲಿ 2024-25 ಅಂದರೆ ಇದೇ ವರ್ಷದ ಬ್ಲೂ ಪ್ರಿಂಟ್ ಈ ರೀತಿ ಬೋರ್ಡ್ ಮೇಲೆ ಕಾಣ್ತಾ ಇದೆ. ಆಲ್ರೆಡಿ ಟೆಂಟೇಟಿವ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗ್ಯದ. ನಿಮಗೆ ನಾನು ಅದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಹಾಕಿದ್ದೀನಿ. ಮಾರ್ಚ್ 1 ಅಂತೇಳಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಟೆಲಿಗ್ರಾಮ್ ಗ್ರೂಪನ್ನು ನೀವು ಜಾಯ್ನ್ ಆಗಿಲ್ಲ ಅಂದರೆ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ, ನೀವು ಜಾಯಿನ್ ಕೂಡ ಆಗಬಹುದು. ಸೊ ಇವತ್ತಿನ ಸೆಷನ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ, 4 ಮಾರ್ಕ್ಸ್ ಕ್ವಶನ್ಸ್ ಯಾವುವು, 8 ಮಾರ್ಕ್ಸ್ ಕ್ವಶನ್ಸ್ ಯಾವುವು, 2 ಮಾರ್ಕ್ಸ್ ಯಾವ ಚಾಪ್ಟರಿಂದ, ಓವರಾಲ್ ಆಗಿ ಯಾವ ಚಾಪ್ಟರ್ನ ಪ್ರಿಪೇರ್ ಮಾಡಿದ್ರೆ ನಾವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು ಅಂತೇಳಿ ಇವತ್ತಿನ ಸೆಷನನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಸ್ನೇಹಿತರೆ, ಈಗ ಆಲ್ರೆಡಿ ಬೋರ್ಡ್ ಮೇಲೆ ನಿಮಗೆ ಕಾಣ್ತಾ ಇದೆ, ಟೋಟಲಿ 11 ಚಾಪ್ಟರ್ಸ್ಗಳನ್ನು ನಾವು ನಮ್ಮ ಸಿಲೆಬಸ್ನಲ್ಲಿ ಕಾಣ್ತೀವಿ. 8 ಚಾಪ್ಟರ್ ತನಕ ಅಪ್ ಟು ಕಂಟ್ರೋಲಿಂಗ್. ಚಾಪ್ಟರ್ ನಂಬರ್ 8 ಈಸ್ ಆಲ್ ಕವರ್ಡ್ ಇನ್ ಬುಕ್ ನಂಬರ್ 1. ಈಗ ಬೋರ್ಡ್ ಮೇಲೆ ನಿಮಗೆ ಇಂಗ್ಲೀಷ್ನಲ್ಲಿ ಬರೆದಿರೋ ಚಾಪ್ಟರ್ಸ್ ಕಾಣ್ತಾ ಇರ್ಬೋದು. ಅಲ್ಲಿಂದಲೇ ನಾನು ಕನ್ನಡದಾಗ ಕೂಡ ಹೇಳ್ತೀನಿ. ಪ್ಯೂರ್ಲಿ ಇಂಗ್ಲೀಷ್ ಅಂತ ಯಾರು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂ ಒಂದತ್ರೊಳಗೆ ಬರ್ತದೆ. ಕನ್ನಡ ಮೀಡಿಯಮ್ದಾಗ ಕೂಡ ಹೇಳ್ತೀನಿ ನಾವು ಚಾಪ್ಟರ್ಸ್ ಏನೇನಾಗ್ತದೆ ಅಂತ. 9ನೇ ಚಾಪ್ಟರ್ ನಿಯಂತ್ರಿಸುವಿಕೆ ಚಾಪ್ಟರ್ ತನಕ ಬುಕ್ ನಂಬರ್ 1 ಮೊದಲನೇ ಬುಕ್ನಲ್ಲಿ ಬರ್ತದೆ. ಇನ್ನು ಉಳಿಕಿದ್ದು 3 ಚಾಪ್ಟರ್ ಬುಕ್ 2ನಲ್ಲಿ ಬರ್ತದೆ. ಯಾವ ಚಾಪ್ಟರ್ನ ಓದಿದ್ರೆ ಎಷ್ಟು ಮಾರ್ಕ್ಸ್ ಬೀಳ್ತದೆ, ಯಾವುದಕ್ಕೆ ವೇಟೇಜ್ ಜಾಸ್ತಿ ಇದೆ, ಅದೆಲ್ಲವೂ ಕೂಡ ಇವತ್ತಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡುವ. ಸಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಲ್ಲವನ್ನೂ ಸ್ಟಡಿ ಮಾಡಿದ್ರೆ ಸ್ಕೋರ್ ಆಗಲ್ಲ. ಎಲ್ಲನ ಅಭ್ಯಾಸ ಮಾಡ್ತೀನಿ ರೀ ಸರ್, ನಾನು ಎಲ್ಲನ ಪಾಸ್ ಆಗ್ತೀನಿ ರೀ, ಎಲ್ಲ ಚಲೋ ಮಾರ್ಕ್ಸ್ ಬೀಳ್ತಾವೆ ರೀ ಸರ. ವೆರಿ 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 ಡಿಫಿಕಲ್ಟ್ ಟು ಸ್ಕೋರ್ ಇಫ್ ಯು ಆರ್ ಸ್ಟಡಿಂಗ್ ಎವ್ರಿಥಿಂಗ್. ಯು ಶುಡ್ ಸ್ಟಡಿ ಸ್ಮಾರ್ಟಾಗಿ ಸ್ಟಡಿ ಮಾಡಿರಿ, ವಿಚಾರ ಮಾಡಿರಿ, ಸ್ಟ್ರಾಟಜಿಗಳನ್ನು ಮಾಡಬೇಕು. ಮತ್ತು ಆ ಸ್ಟ್ರಾಟಜಿ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಗೊತ್ತಿರಬೇಕು. ಈ ರೀತಿ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇರಬೇಕು. ಅಂದಾಗ ಇತರ ಬೇಸ್ ಮೇಲೆ ಯಾವ ಚಾಪ್ಟರ್ನ ಅಭ್ಯಾಸ ಮಾಡಬೇಕು, ಯಾವ ಚಾಪ್ಟರ್ನ ಬಿಟ್ಟರೂ ನಡೀತದೆ ಅನ್ನೋ ಮಟ್ಟಿಗೆ ನಾವು ವಿಚಾರ ಮಾಡಬೇಕಾಗ್ತದೆ. ಓಕೆ, ಸೊ 8 ಚಾಪ್ಟರ್ ಫಸ್ಟ್ ಬುಕ್, ಇನ್ನು 3 ಚಾಪ್ಟರ್ ಸೆಕೆಂಡ್ ಬುಕ್. ಇದೊಂದು ಕನ್ಫರ್ಮೇಷನ್ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಯಾವ್ಯಾವ ಚಾಪ್ಟರಿಂದ 2 ಮಾರ್ಕ್ಸ್ದು ಎಷ್ಟು, 4 ಮಾರ್ಕ್ಸ್ದು ಎಷ್ಟು, 8 ಮಾರ್ಕ್ಸ್. ಇಲ್ಲಿ 1 ಮಾರ್ಕ್ ನಾನು ಬರೆದಿಲ್ಲ, ಬಿಕಾಸ್ 1 ಮಾರ್ಕ್ 20 ಕ್ವಶನ್ಸ್ ಅವು ಶಫಲ್ ಆಗ್ತಾವೆ ರೀ. ಆಲ್ಮೋಸ್ಟ್ ನೀವು ಎವರೇಜ್ ನೀವೇನು ಇಟ್ಕೊಳ್ರಿ, ಎಲ್ಲ ಚಾಪ್ಟರಿಂದ 2 ಕ್ವಶನ್ ಅಂತ ಇಟ್ಕೊಳ್ರಿ. ಮಾರ್ಕೆಟಿಂಗ್ ಚಾಪ್ಟರಿಂದ 3 ಕ್ವಶನ್ಸ್ ಅಂತ ಇಟ್ಕೊಳ್ರಿ. ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ 1, ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರದಿಂದ 1 ಬರ್ತದೆ 1 ಮಾರ್ಕ್ ಕ್ವಶನ್. ಮಾರ್ಕೆಟಿಂಗಿಂದ 3, ಮಾರಾಟ ಪ್ರಕ್ರಿಯೆಯಿಂದ 3 1 ಮಾರ್ಕಿನ ಕ್ವಶನ್ಸ್. ಅದು ಬಿಟ್ಟರೆ ಉಳಿತಿದ್ದೆಲ್ಲ ಜಸ್ಟ್ 1 ಕ್ವಶನ್ಸ್ ಮಾತ್ರ ಬರ್ತದೆ. ಒಂದು ಸ್ವಲ್ಪ ಶಫಲ್ ಆಗ್ತದೆ. ಸೊ 1 ಮಾರ್ಕ್ ಕ್ಯಾಟಗರಿನ ಸ್ಕಿಪ್ ಮಾಡ್ತಾ ಇದ್ದೀನಿ. 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್, ಈ 3 ಕ್ಯಾಟಗರಿಯಲ್ಲಿ ಯಾವ ಚಾಪ್ಟರ್ನಲ್ಲಿ ಎಷ್ಟು ಕ್ವಶನ್ಸ್ ಬರ್ತದಂತ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದು ಸೆಕ್ಷನ್ ಬಿನಲ್ಲಿ 2 ಮಾರ್ಕ್ಸ್ ಕ್ಯಾಟಗರಿ ಆಫ್ ಕ್ವಶನ್ಸ್ ಬರ್ತದೆ. ಸೆಕ್ಷನ್ ಬಿನಲ್ಲಿ ಅವ್ರು ಕೇಳುವಂತಹ ಪ್ರಶ್ನೆಗಳ ಸಂಖ್ಯೆ 10, ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 6. ಅದಾದ ನಂತರ ಸೆಕ್ಷನ್ ಸಿನಲ್ಲಿ 4 ಮಾರ್ಕ್ಸ್ ಕ್ಯಾಟಗರಿ ಬರ್ತದೆ. ಅಲ್ಲಿಯೂ ಕೂಡ ಅವ್ರು ಕೇಳೋದು 10 ಕ್ವಶನ್ಸ್, ನೀವು ಆನ್ಸರ್ ಮಾಡಬೇಕಾಗಿರೋದು 6 ಕ್ವಶನ್ಸ್. 2 ಮಾರ್ಕ್ಸಿನೂ 10 ಕ್ವಶನ್ ಕೇಳ್ತಾರೆ, ನೀವು ಆನ್ಸರ್ ಮಾಡಬೇಕಾಗಿರೋದು 6. 4 ಮಾರ್ಕ್ಸಿನೂ 10 ಕ್ವಶನ್ ಕೇಳ್ತಾರೆ ಅವರು, ನೀವು ಆನ್ಸರ್ ಮಾಡಬೇಕಾಗಿರೋದು ಅಲ್ಲಿಯೂ ಕೂಡ 6. ಅದಾದ ನಂತರ ಸೆಕ್ಷನ್ ಡಿ ಅಂತ ಕರಿತೀವಿ. ಇಲ್ಲಿ 8 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವು. ಅವ್ರು ಕೇಳೋದು 5 ಕ್ವಶನ್ಸ್, ನೀವು ಬರಿಬೇಕಾಗಿರೋದು 3. 8 ಮಾರ್ಕ್ಸಿನ ಕ್ವಶನ್ಸ್, ಅವ್ರು ಕೇಳೋದು 5 ಕ್ವಶನ್ಸ್, ನೀವು ಬರಿಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ಸೊ ಇದನ್ನ ಮೊದಲು ನಿಮಗೆ ನೆನಪಿರಬೇಕಾಗ್ತದೆ. ಇನ್ನು ಸೆಕ್ಷನ್ ಎ ಎಲ್ಲರಿಗೂ ಗೊತ್ತು, 20 ಕ್ವಶನ್ಸ್ ಬರ್ತದೆ. 5 ಒಂದು ವಾಕ್ಯದಲ್ಲಿ ಬರೆಯಿರಿ, 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್. ಆ 20 ಕ್ವಶನ್ಸ್ ಅಂತ ಫಿಕ್ಸ್ ಅದ. 2ನೇ ಸೆಕ್ಷನ್ 2 ಮಾರ್ಕ್ಸ್ 10 ಕೇಳ್ತಾರೋ 6 ಬರಿಬೇಕು. 3ನೇ ಸೆಕ್ಷನ್ ಸಿ 4 ಮಾರ್ಕ್ಸ್ 10 ಕೇಳ್ತಾರೋ 6 ಬರಿಬೇಕು. ಸೆಕ್ಷನ್ ಡಿ 8 ಮಾರ್ಕ್ಸ್ದು ದೇ ವಿಲ್ ಆಸ್ಕ್ 5 ಕ್ವಶನ್ಸ್, ಯು ನೀಡ್ ಟು ರೈಟ್ 3 ಕ್ವಶನ್ಸ್.
ಸೊ ಇದು ಏನಪ್ಪ ಅಂದರೆ ಸೆಕ್ಷನ್ ವೈಸ್ ವೇಟೇಜ್ ಬರುವಂತಹ ಮಾರ್ಕ್ಸ್ ಆಗಿರ್ತದೆ. ಈಗ ಚಾಪ್ಟರ್ ವೈಸ್ ನೋಡುವ, ಚಾಪ್ಟರ್ ವೈಸ್ ವೇಟೇಜ್ ಏನೇನು ಆಗಿರ್ತದೆ ಅಂತೇಳಿ. ಸೆಕ್ಷನ್ ವೈಸ್ ನಿಮ್ಗೆ ಗೊತ್ತಾಯಿತು. ಓಕೆ, ಈಗ ಫಸ್ಟ್ ಚಾಪ್ಟರ್ ಯಾವುದಾದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಅಲ್ಲಿಂದಲೇ ಬರ್ಕೊಂಡ್ರೆ ಬಹಳಷ್ಟು ಈಸಿ ಆಗಿಬಿಡ್ತದೆ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವದಲ್ಲಿ 2 ಮಾರ್ಕ್ಸಿನ ಒಂದು ಪ್ರಶ್ನೆ, 8 ಮಾರ್ಕ್ಸಿನ ಒಂದು ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. 8 ಮಾರ್ಕ್ಸಿನ ಒಂದು ಪ್ರಶ್ನೆ. ಇಲ್ಲಿ ನಾವೇನು ಕಲಿತಿದ್ವಿ, ನಿರ್ವಹಣೆಯ ಗುಣಲಕ್ಷಣ ಅನ್ನೋ ಒಂದು ಕ್ವಶನ್ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಅದಾದ ನಂತರ ಅಲ್ಲಿ ನಾವು ಯಾವ್ದು ನೋಡ್ತೀವಪ್ಪ ಅಂದರೆ ಈ ನಿರ್ವಹಣೆಯು ಕಲೆ ವಿಜ್ಞಾನ ಅಂತ ಕರಿತೀವಿ, ಪರಸ್ಪರ ಪೂರಕ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್ ಆರ್ ಬೋತ್ ಕಾಂಪ್ಲಿಮೆಂಟ್ರಿ, ಈ ರೀತಿ ನೋಡ್ತೀವಿ. ಸೊ ಅದನ್ನು ಕೂಡ ಅಲ್ಲಿ ಪ್ರಿಪೇರ್ ಮಾಡಬೇಕಾಗ್ತದೆ. ಆಮೇಲೆ ಕೋಆರ್ಡಿನೇಷನ್, ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್. 8 ಮಾರ್ಕ್ಸಿನ 3 ಪ್ರಶ್ನೆಗಳ ಚಾಪ್ಟರ್ನಲ್ಲಿ ಕಾಣ್ತಾವು, ಅಥವಾ ಯಾವುದರೆ ಒಂದು ನಿಮ್ಮ ಎಕ್ಸಾಮ್ಗೆ ಬರ್ತದೆ. ಈಗ 3ರ ಯಾವ್ದು ಸ್ಟಡಿ ಮಾಡಬೇಕು, ಇದೆಲ್ಲವೂ ಕೂಡ ಕಮಿಂಗ್ ಡೇಸ್ಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, 100% ಡಿಸ್ಕಸ್ ಮಾಡ್ತೀನಿ. ಯಾವುದು ಜಾಸ್ತಿ ಓದಬೇಕು. ಈಗ ಸದ್ಯಕ್ಕೆ ನಾವು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇಲ್ಲ, ಚಾಪ್ಟರ್ ವೇಟೇಜನ್ನು ಡಿಸ್ಕಸ್ ಮಾಡ್ತೀವಿ. ಯಾವ ಚಾಪ್ಟರ್ನ ಓದಿದರೆ ನಿಮಗೆ ಉತ್ತಮವಾಗ್ತದೆ ಅಂತ. ಸೊ ಈ ಫಸ್ಟ್ ಚಾಪ್ಟರ್ನಲ್ಲಿ ಕವರ್ ಆಗ್ತಾ ಇರೋದು 8+2 ಎಷ್ಟು ಮಾರ್ಕ್ಸ್ ಕವರ್ ಆಗ್ತಾ ಇದೆ, 10 ಮಾರ್ಕ್ಸ್ ಕವರ್ ಆಗ್ತಾ ಇದೆ. ಇನ್ನು 2ನೇ ಚಾಪ್ಟರ್ ನಿರ್ವಹಣೆಯ ತತ್ವಗಳು, FW ಟೇಲರ್ ಮತ್ತು ಹೆನ್ರಿ ಫ್ಯೂಲ್ ರವರ ಕೊಡುಗೆ ಬಹಳ ಈ ಚಾಪ್ಟರ್ನಲ್ಲಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಹಿಯರ್ ದೇ ಆರ್ ಆಸ್ಕಿಂಗ್ 2 ಮಾರ್ಕ್ಸ್ ಕ್ವಶನ್ 1 and 4 marks 1, ವಿಚ್ ಮೀನ್ಸ್ ದೇ ಆರ್ ಆಸ್ಕಿಂಗ್ 6 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. 6 ಅಂಕಗಳ ಚಾಪ್ಟರ್ ಇದಾಗಿರ್ತದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರ, ಇಲ್ಲಿ 1 ಮಾರ್ಕ್ ಕ್ವಶನ್ ಕೂಡ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲ, ಬಟ್ 4 ಮಾರ್ಕ್ಸ್ದು 2 ಕ್ವಶನ್ ಅದಾವು. ಅಂದಾಗ ಇದು 8 ಮಾರ್ಕ್ಸ್ ವೇಟೇಜ್ ಆಗಿರುವಂಥ ಚಾಪ್ಟರ್ ಆಗ್ತದೆ. ಪ್ಲಾನಿಂಗ್ 2 ಮಾರ್ಕ್ಸ್ 1, 4 ಮಾರ್ಕ್ಸ್ 1, ಅಂದರೆ ಇದು ಕೂಡ 6 ಮಾರ್ಕ್ಸ್ ವೇಟೇಜ್ ಬರ್ತದೆ. ಯೋಜಿಸುವಿಕೆ ಚಾಪ್ಟರ್. ಅದಾದ ನಂತರ ಸಂಘಟಿಸುವಿಕೆಯಲ್ಲಿ 2 ಮಾರ್ಕ್ಸಿನ ಒಂದು ಪ್ರಶ್ನೆ, 8 ಮಾರ್ಕ್ಸಿನ ಒಂದು ಪ್ರಶ್ನೆ, 8 + 2 10 ಮಾರ್ಕ್ಸ್. ಅದೇ ರೀತಿ ಸ್ಟಾಫಿಂಗ್ ಸೇಮ್. ಸಿಬ್ಬಂದಿ ನಿರ್ವಹಣೆ ಒಂದು ವಿಶಾಲವಾದಂತಹ ಚಾಪ್ಟರ್ ಆಗ್ತದೆ. ಬಿಕಾಸ್ ಅಲ್ಲಿ 2 ಮಾರ್ಕ್ಸಿನ ಪ್ರಶ್ನೆ ಒಂದು, 4 ಮಾರ್ಕ್ಸಿನ ಒಂದು, 8 ಮಾರ್ಕ್ಸಿನ ಒಂದು, 8 + 4 12, 12 + 2 14 ಮಾರ್ಕ್ಸಿನ ಚಾಪ್ಟರ್ ಇದಾಗ್ತದೆ. +1 or -1 ಹಿಡಿಬೋದು ನೀವು, ಬಿಕಾಸ್ 1 ಮಾರ್ಕ್ ಕ್ವಶನ್ ಬಿಟ್ಟಿದ್ದೀನಿ ನಾನಲ್ಲಿ. ಅದಾದ ನಂತರ ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ, ಇಲ್ಲೂ ಕೂಡ 8 ಮಾರ್ಕ್ಸ್ 1 ಕ್ವಶನ್ ಅದ, 2 ಮಾರ್ಕ್ಸ್ 1 ಅದ, ಅಂದರೆ 10 ಮಾರ್ಕ್ಸಿನ ಪ್ರಶ್ನೆ ನಿಮಗೆ ಇಲ್ಲಿ ಕಾಣ್ತದೆ. ಅದಾದ ನಂತರ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ ಚಾಪ್ಟರ್ ಇಂದ 4 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ ಬರ್ತದೆ. ಅದಾದ ನಂತರ 2 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ. ದಟ್ ಈಸ್ 6 ಮಾರ್ಕ್ಸ್ ಇನ್ಕ್ಲೂಡೆಡ್ ಇನ್ ದಿಸ್ ಚಾಪ್ಟರ್. ಇದು ಬುಕ್ 1. ಇನ್ನು ಬುಕ್ 2ಗೆ ಬಂದರೆ ಹಣಕಾಸಿನ ನಿರ್ವಹಣೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, 2 ಮಾರ್ಕ್ಸಿನ ಪ್ರಶ್ನೆ ಒಂದು, 4 ಮಾರ್ಕ್ಸಿನ ಪ್ರಶ್ನೆ ಒಂದು, 6 ಮಾರ್ಕ್ಸ್ ಇದು ಕೂಡ. ಮಾರ್ಕೆಟಿಂಗ್ ಅತಿ ದೊಡ್ಡ ಚಾಪ್ಟರ್ ಇದಾಗಿರ್ತದೆ. ಬಿಕಾಸ್ ಈ 1 ಮಾರ್ಕ್ಸಿನ 3 ಪ್ರಶ್ನೆಗಳು ಇಲ್ಲಿ ಬರೆದಿದೆ ನಾನು, ಬಟ್ 1 ಮಾರ್ಕಿನ 3 ಪ್ರಶ್ನೆ, 2 ಮಾರ್ಕ್ಸಿನ ಒಂದು ಪ್ರಶ್ನೆ 5, ಅದಾದ ನಂತರ 4 ಮಾರ್ಕ್ಸಿನ ಪ್ರಶ್ನೆ 2, ಅಂದರೆ 8 ಮಾರ್ಕ್ಸ್. 8 ಮಾರ್ಕ್ಸಿನ ಪ್ರಶ್ನೆ ಒಂದು, 8 + 8 16, 16 + 2 18 + 1 ಮಾರ್ಕ್ಸ್ದು 3 21 ಮಾರ್ಕ್ಸಿನ ಚಾಪ್ಟರ್ ಮಾರ್ಕೆಟಿಂಗ್ ಆಗಿರ್ತದೆ. ಎಷ್ಟು? 21. 80 ಮಾರ್ಕ್ಸ್ನಲ್ಲಿ ನಿಮಗೆ ಪಾಸ್ ಆಗಲಿಕ್ಕೆ ಬೇಕಾಗಿರೋದು 24, 24. ಇಲ್ಲೇ ನಿಮಗೆ 21 ಮಾರ್ಕ್ಸ್ ಬೀಳ್ತಾ ಇದೆ. ಎಲ್ಲಿ? ಮಾರ್ಕೆಟಿಂಗ್ ಚಾಪ್ಟರ್ನಲ್ಲಿ, ಮಾರಾಟ ಪ್ರಕ್ರಿಯೆಯಲ್ಲಿ 21 ಮಾರ್ಕ್ಸನ್ನು ನೀವು ತಗೋತಾ ಇದ್ದೀರಿ. ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ಸಂರಕ್ಷಣೆ ಅಂತ ಕರಿತೀವಿ. ಇಲ್ಲೂ ಕೂಡ 2 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ ಒಂದು, 6 ಮಾರ್ಕ್ಸಿನ ಚಾಪ್ಟರ್ ಇದಾಗಿರ್ತದೆ. ಈಗ ನಿಮಗೆ ಬೋರ್ಡ್ ಮೇಲೆ ಕಾಣ್ತಾ ಇದೆ, ಮಾರ್ಕ್ಸಿನ ಆಧಾರದ ಮೇಲೆ ಯಾವ ಚಾಪ್ಟರ್ ಜಾಸ್ತಿ ಇಂಪಾರ್ಟೆಂಟ್, ಯಾವದಕ್ಕೆ ಜಾಸ್ತಿ ವೇಟೇಜ್ ಅಂತೇಳಿ ಇಲ್ಲಿ ಬರೆದಿದ್ದೀನಿ ಎಲ್ಲ ಮಾರ್ಕ್ಸ್ಗಳನ್ನು. ಈಗ 6 ಮಾರ್ಕ್ಸಿನ ಚಾಪ್ಟರ್ಗಳು ಭಾಳ ಕಾಣತ್ತವೆ, ಕರೆಕ್ಟಾ? ಹಂಗಂತೇಳಿ ಅವನ್ನ ಬಿಡ್ಬೇಕೇನ್ರಿ ಸರ್? ಇಲ್ಲ, ನಾನು ಹೇಳ್ತೀನಿ ಯಾವ ಚಾಪ್ಟರ್ನ ಜಾಸ್ತಿ ಅಭ್ಯಾಸ ಮಾಡಬೇಕು. ಈಗ ನನ್ನ ಟಾಪ್ ಮೊದಲನೇ ಆಯ್ಕೆ ಯಾವುದಾಗಿರ್ತದೆ? ಆಬ್ವಿಯಸ್ಲಿ ಫಸ್ಟ್ ಚಾಪ್ಟರ್ ಟು ಬಿ ಪ್ರಿಪೇರ್ಡ್ ಇಸ್ ಮಾರ್ಕೆಟಿಂಗ್. ಬಿಕಾಸ್ 21 ಮಾರ್ಕ್ಸಿನ ಚಾಪ್ಟರ್ದ ಯಾರು ತಾನೇ ಬಿಡ್ತಾರ್ರಿ ಆ ಚಾಪ್ಟರನ್ನು? ಹಂಗಂತೇಳಿ ಅದನ್ನು ಓದೋದು ಕೂಡ ಅಷ್ಟು ಈಸಿ ಇಲ್ಲ. ಬಿಕಾಸ್ ಸರಿಸುಮಾರು 90 to 100 ಪೇಜಸ್ ಇರುವಂತಹ ಒಂದು ಚಾಪ್ಟರ್ ಅದು, ಬಹಳ ವಿಶಾಲವಾದಂಥ ಚಾಪ್ಟರ್ ಅದು. ಈಗ ಹಳೆ ಕ್ವಶನ್ ಪೇಪರ್ಸನ್ನು ನೋಡಿಕೊಂಡು 4 ಮಾರ್ಕ್ಸ್ಗೆ ಯಾವುದು ಬಂದದ,
8 ಮಾರ್ಕ್ಸಿಗೆ ಯಾವುದು ಬಂದದ ಅಂತೇಳಿ ನಾವು ಅನಲೈಸ್ ಆಮೇಲೆ ಮಾಡೋಣ. ಮುಂಬರುವ ದಿನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಮುಂದೆ ತಗೊಂಬರ್ತೀನಿ ನಾನು, ಹಳೆ ಕ್ವಶನ್ ಪೇಪರ್ಸ್ಗಳ ಆಧಾರವಾಗಿಟ್ಟುಕೊಂಡು. ಈಗ ಸದ್ಯಕ್ಕೆ ನಾವು ಮಾರ್ಕೆಟಿಂಗ್ನಲ್ಲಿ ಒಂದು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಮೊದಲನೇ ಆದ್ಯತೆ 11 ಚಾಪ್ಟರ್ಗಳಲ್ಲಿ ಮಾರ್ಕೆಟಿಂಗಿಗೆ ಇರಬೇಕು. ಹೇಳ್ತೀನಿ ನಾನು ಕ್ವಶನ್ಸ್ ಯಾವ್ಯಾವ ಅಭ್ಯಾಸ ಮಾಡಬೇಕು ಅಂತ. ಅದಾದ ನಂತರ ಎರಡನೇ ಪ್ರಾಮುಖ್ಯತೆ ಯಾವುದು ಕೊಡ್ರಿ, ಸಿಬ್ಬಂದಿ ನಿರ್ವಹಣೆ. ಬಿಕಾಸ್ 4 ಮಾರ್ಕ್ಸಿನ ಒಂದು ಕ್ವಶನ್ ಅದ, 8 ಮಾರ್ಕ್ಸಿನ ಒಂದು ಕ್ವಶನ್ ಅದ. 8 ಮಾರ್ಕ್ಸ್ನಲ್ಲಿ ಕಾರ್ಯನಿರತ ತರಬೇತಿ ವಿಧಾನ, ಕಾರ್ಯೇತರ ತರಬೇತಿ ವಿಧಾನ ಅಂತ ಬರ್ತದೆ. ಅದಾದ ನಂತರ ಅಲ್ಲಿ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 8 ಮಾರ್ಕ್ಸ್. ಸ್ಟಾಫಿಂಗ್ ಪ್ರೊಸೆಸ್ 8 ಮಾರ್ಕ್ಸ್. 4 ಆನ್ ದಿ ಜಾಬ್ ಆ್ಯಂಡ್ 4 ಆಫ್ ದಿ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅದು ಇಲ್ಲೇ ಬರ್ತದೆ. ಈ ಎರಡರಾಗನ ಯಾವುದೇ ಒಂದು ಕ್ವಶನ್ ಅಲ್ಲಿ ಬರ್ತದೆ. ಸೊ 2 ಕ್ವಶನ್ ಓದಬೇಕು, 2ರಾಗ 100% ಬರ್ತದೆ. ಹಾಗಾಗಿ ದಟ್ ಈಸ್ ವೆರಿ ಈಸಿ. ಆ ಚಾಪ್ಟರ್ 8 ಮಾರ್ಕ್ಸ್ ಬಂದು 2 ಓದಕ್ಕಾಗಂಗಿಲ್ಲನ್ರಿ, 2 ಆರಾಮ್ಸೆ ಓದ್ಬೋದು, 2ರಾಗ 1 ಬಂದ ಬರ್ತದೆ. ಇನ್ನು 4 ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅದ. ತರಬೇತಿ ಮತ್ತು ಅಭಿವೃದ್ಧಿ ಬಗ್ಗೆ ಅದ, ಸಿಬ್ಬಂದಿ ನಿರ್ವಹಣೆ ಪ್ರಾಮುಖ್ಯತೆದ ಲಕ್ಷಣಗಳ ಮಿತಿಗಳು ಅದ. ಸೊ ಇವೆಲ್ಲವೂ ಕೂಡ ಅಲ್ಲಿ ಓದಬೇಕಾಗ್ತದೆ. 2ನೇ ಆದ್ಯತೆ ಸ್ಟಾಫಿಂಗಿಗೆ ಕೊಡ್ರಿ. ನಾನು ಕ್ವಶನ್ಸ್ಗಳನ್ನು ಮುಂಬರುವ ದಿನಗಳಲ್ಲಿ ನೀಡ್ತೀನಿ. ಸೊ 2 ಚಾಪ್ಟರ್ ಅದು. ಈಗ ಇನ್ನು 3ನೇ ಚಾಪ್ಟರ್ ಯಾವುದು, 10 ಅಂತ ಬರ್ದಾರೆ, ಅದಕ್ಕೆ ಹೋಗೋಂಗಿಲ್ಲ. 3 10 ಅಂದಾಗ ಮಾರ್ಕ್ಸ್ ಇಷ್ಟು ನೋಡ್ಬೇಡ್ರಿ, ನಂಬರ್ ಆಫ್ ಕ್ವಶನ್ಸ್ ಅಲ್ಲಿ ಎಷ್ಟದ. ಈಗ ಡೈರೆಕ್ಟಿಂಗ್ ಚಾಪ್ಟರ್ದಾಗ ನೀವು ಹೋದರೆ, ನಿರ್ದೇಶಿಸುವಿಕೆ ಚಾಪ್ಟರ್ನಲ್ಲಿ ನೋಡಿದ್ರೆ ನಿರ್ದೇಶಿಸುವಿಕೆ ತತ್ವಗಳು ಒಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಆಮೇಲೆ ಅಲ್ಲಿ ಸಂವಹನದ ಅಡಚಣೆಗಳು ಅಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ 8 ಮಾರ್ಕ್ಸ್. ಸಂವಹನದ ಪರಿಣಾಮಕಾರಿತ್ವವನ್ನು ಹೇಗೆ ಸುಧಾರಿಸಬೇಕು ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಆಮೇಲೆ 4 ಹಣಕಾಸಿನ ಉತ್ತೇಜಕ, 4 ಹಣಕಾಸೇತರ ಉತ್ತೇಜಕ ಅದು ಕೂಡ ಇಂಪಾರ್ಟೆಂಟ್. 8 ಮಾರ್ಕ್ಸ್ದು 4 ಇಂಪಾರ್ಟೆಂಟ್ ಕ್ವಶನ್ ಹೇಳಿನ ಡೈರೆಕ್ಟಿಂಗ್ದಾಗ. ಬಟ್ ಅಲ್ಲಿ ಬರೋದೆಷ್ಟ, ಅಲ್ಲಿ ಒಂದೇ ಕ್ವಶನ್ ಬರ್ತದ. ಆ ಒಂದು ಕ್ವಶನ್ ಸಂಬಂಧ 4 ಕ್ವಶನ್ಸ್ಗಳನ್ನು ಓದಬೇಕಾ? ಬೇಡ, ರಿಸ್ಕ್ ಬೇಡ. ಯಾಕೆ ನಾವು ಅಷ್ಟು ಹೆವಿ ರಿಸ್ಕ್ ಅನ್ನು ತಗೊಳ್ಬೇಕು? 4 ಓದಬೇಕಾದ್ರೆ ಸಮಸ್ಯೆ ಆಗ್ತದೆ. ಹಾಗಾಗಿ ಆ ಚಾಪ್ಟರ್ನ ನಾನು ವೇಟೇಜ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ, ಇನ್ ಡೈರೆಕ್ಟಿಂಗ್ ದೇರ್ ಆರ್ 4 ಟೈಪ್ಸ್ ಆಫ್ ಇಂಪಾರ್ಟೆಂಟ್ ಕ್ವಶನ್ಸ್. ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ಫೈನಾನ್ಷಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್, ಇಂಪ್ರೂವಿಂಗ್ ದಿ ಇಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್. ಈ ರೀತಿ 4 ಇಂಪಾರ್ಟೆಂಟ್ ಕ್ವಶನ್ಸ್. ಅದು ಬೇಡ. ನಾನು ಈ 3ನೇ ಆದ್ಯತೆ ನಾನು ಯಾವುದಕ್ಕೆ ಹೋಗ್ತೀನಿ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರ. ಎಸ್ ಸ್ನೇಹಿತರೆ, ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. 8 ಮಾರ್ಕ್ಸ್ ಇಲ್ಲ, ಬಿಟ್ಬಿಡ್ರಿ. ಬರೀ 8 ಮಾರ್ಕ್ಸ್ ಬರೋದ್ರೆ ನಾವು ಸ್ಕೋರ್ ಮಾಡಲ್ಲ. 4 ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್. 4 ಮಾರ್ಕ್ಸ್ದು 2 ಪ್ರಶ್ನೆ. ಈ ಚಾಪ್ಟರ್ನಲ್ಲಿ 3 ಕಾನ್ಸೆಪ್ಟ್ಗಳನ್ನು ಕಲಿತೀವಿ. ವ್ಯವಹಾರ ಪರಿಸರದ ಲಕ್ಷಣ, ವ್ಯವಹಾರ ಪರಿಸರದ ಪ್ರಾಮುಖ್ಯತೆ, ವ್ಯವಹಾರ ಪರಿಸರದ ಆಯಾಮಗಳು. ಬಿಸ್ನೆಸ್ ಎನ್ವಿರಾನ್ಮೆಂಟ್, ವಿ ಆರ್ ಸ್ಟಡಿಂಗ್ ಓನ್ಲಿ 3 ಕಾನ್ಸೆಪ್ಟ್ಸ್: ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಆ 3 ಕಾನ್ಸೆಪ್ಟ್ಗಳಲ್ಲಿ ಒಂದಂತೂ ಫಿಕ್ಸ್ ಅದ, ಹಾಟ್ ಕ್ವಶನ್ನಲ್ಲಿ ಬರ್ತದೆ, HOTS. ಅಗೇನ್ ಇದರ ಬಗ್ಗೆ ಹೇಳ್ತೀನಿ ನಾನು. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇವೆಲ್ಲ ಮುಂದೆ ಬರುವಂಥ ಸೆಷನ್ಗಳಲ್ಲಿ ಮಾಡ್ತೀನಿ, ಬಿಸ್ನೆಸ್ ಸ್ಟಡಿ ಕೂಡ. ಈಗ ಆ 4 ಮಾರ್ಕ್ಸಿನ 3 ಕಾನ್ಸೆಪ್ಟ್ಗಳನ್ನ ಸ್ಟಡಿ ಮಾಡ್ತೀವಿ. 3 ಕಾನ್ಸೆಪ್ಟ್ದಾಗ 2 ಎಕ್ಸಾಮ್ಗೆ ಬರ್ತಾವೆ. ಆ 2ರಾಗ ಒಂದು ಗ್ಯಾರಂಟಿ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದ ಆಯಾಮಗಳು. ಸಾಮಾಜಿಕ, ತಾಂತ್ರಿಕ, ರಾಜಕೀಯ, ಆರ್ಥಿಕ, ಕಾನೂನಾತ್ಮಕ ಈ 5 ಪರಿಸರಗಳನ್ನು ಓದಬೇಕು. ಇದು 4 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಫಿಕ್ಸ್ ಬರ್ತದೆ ರೀ. ಇಷ್ಟು ಕ್ವಶನ್ಗಳಲ್ಲಿ ಫಿಕ್ಸ್ ಇದು ಬರ್ತದ ಅಂತ ಯಾವುದಾದ್ರೂ ಕ್ವಶನ್ ಇದ್ದರೆ ಅದು ವ್ಯವಹಾರ ಪರಿಸರದ ಆಯಾಮಗಳು 100% ಬರಬೇಕು. ಅದು ಹಾಟ್ಸ್ ಕ್ವಶನ್ ಆಗದ. ಈಗ ಅದನ್ನು ಬಿಟ್ಟರೆ ಅವು ಯಾವ್ದು ಕೇಳ್ತಾನಲ್ಲಿ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಅಥವಾ ವ್ಯವಹಾರ ಪರಿಸರದ ಲಕ್ಷಣ. 2 ಓದ್ರಿ, ಏನಾಗ್ತದೆ? 2ರಾಗ 1 ಬರ್ತದೆ. ಸೊ ಇಲ್ಲಿ 4 ಮಾರ್ಕ್ಸ್ದು 3 ಕ್ವಶನ್ಸ್ ಓದ್ರಿ. ಅದಾದ ನಂತರ ಸ್ಟಾಫಿಂಗ್ದಾಗ 8 ಮಾರ್ಕ್ಸ್ದು 2 ಕ್ವಶನ್ ಓದ್ರಿ. ಅಲ್ಲಿ 1 ಸಿಗ್ತದೆ. 8 + 8 16 ಮಾರ್ಕ್ಸ್. ಇಲ್ಲಿ 16 ಮಾರ್ಕ್ಸ್ ಬರ್ತದೆ. ಮಾರ್ಕೆಟಿಂಗ್ದಾಗ ಅಡ್ವರ್ಟೈಸ್ಮೆಂಟ್ ಬಗ್ಗೆ, ಅದು ಜಾಹೀರಾತು ಬಗ್ಗೆ, ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ. ಅದ್ರ ಬಗ್ಗೆನೂ ಓದ್ರಿ. ಆರಾಮ್ಸೆ ಇಷ್ಟು ನೀವು ಮಾಡಿದ್ರು 35 to 40 ಮಾರ್ಕ್ಸ್, 40 ಅಬೋವ್, 35 to 40 ಅಬೋವ್ ಮಾರ್ಕ್ಸ್ ನಿಮಗೆ ಬೀಳ್ತದೆ. ಸೊ ಫಸ್ಟ್ ಚಾಪ್ಟರ್ ಆನ್ ಇಂಪಾರ್ಟೆನ್ಸ್ ಮಾರ್ಕೆಟಿಂಗ್, ಸೆಕೆಂಡ್ ಚಾಪ್ಟರ್ ಗೋ ಫಾರ್ ಸಿಬ್ಬಂದಿ ನಿರ್ವಹಣೆ ಸ್ಟಾಫಿಂಗ್, 3ನೇ ಇಂಪಾರ್ಟೆಂಟ್ ಚಾಪ್ಟರ್ ಗೋ ಫಾರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಆಮೇಲೆ 4ನೇ ಚಾಪ್ಟರ್ ಅಂತ ಒಂದು ಕನ್ಸಿಡರ್ ಮಾಡಿದರೆ ಗೋ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ಸಂರಕ್ಷಣೆ. ಇಲ್ಲಿ ನೋಡ್ರಿ, ಗ್ರಾಹಕ ಸಂರಕ್ಷಣೆದಾಗ 4 ಮಾರ್ಕ್ಸ್ ಅದ, 1 ಪ್ರಶ್ನೆ ಬರೋದ, 2 ಕಾನ್ಸೆಪ್ಟ್ ಅದ, 2 ಕ್ವಶನ್ ಅದಾವ ಅಲ್ಲಿ. ಗ್ರಾಹಕ
ಗ್ರಾಹಕರ ಹಕ್ಕುಗಳು ಮತ್ತು ಗ್ರಾಹಕರ ಜವಾಬ್ದಾರಿಗಳು ಅಂತ ಕರಿತೀವಿ. ಎರಡರಾಗನ ಒಂದು ಬರಬಹುದು. ಬಿಕಾಸ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಗ್ರಾಹಕರ ಹಕ್ಕುಗಳು ಅಂತ ಒಂದು ಕ್ವಶನ್, ರೈಟ್ಸ್ ಆಫ್ ಕನ್ಸ್ಯೂಮರ್ ರೈಟ್ಸ್, ಆಮೇಲೆ ಗ್ರಾಹಕರ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಸ್ಟಮರ್, ಎರಡರಾಗನ ಒಂದು ಕ್ವಶನ್ ಬರ್ತದೆ. ಎರಡೂ ಓದಬಹುದು, ಏನೂ ಡಿಫಿಕಲ್ಟಿ ಇಲ್ಲ, ಎರಡರಾಗ ಒಂದು ಬರ್ತದೆ. ಸೊ 4 ಮಾರ್ಕ್ಸ್ ಫಿಕ್ಸ್ ಚಾಪ್ಟರ್ ಅದ. ಆಮೇಲೆ ಇಲ್ಲೂ ಕೂಡ 1 ಮಾರ್ಕ್ ಬರ್ತದೆ. ಏನೋ ಈ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಯಾವ ರೀತಿ ಪೆನಾಲ್ಟಿ, ಸೆಂಟ್ರಲ್ ಕೋರ್ಟ್ನಲ್ಲಿ ಯಾವ ರೀತಿ, ನಮ್ಮ ಲೋಕಲ್ ಕೋರ್ಟ್ನಲ್ಲಿ ಯಾವ ರೀತಿ ಅಂತೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಯೂಮರ್ ಕೋರ್ಟ್ಸ್ ಅಂತ ಕರಿತೀವಿ. ಆ ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಯಾವ ರೀತಿ ನೀವು ಪೆನಾಲ್ಟಿನ ತುಂಬಬೇಕು, ಎಷ್ಟು ಪೆನಾಲ್ಟಿ ಲಿಮಿಟ್ ಇರ್ತದೆ ಅಂತ ಇದನ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲನೇ ಆದ್ಯತೆ ಮಾರಾಟ ಪ್ರಕ್ರಿಯೆ, ಎರಡನೇ ಆದ್ಯತೆ ಸ್ಟಾಫಿಂಗ್, ಮೂರನೇ ಆದ್ಯತೆ ವ್ಯವಹಾರ ಪರಿಸರ ಬಿಸಿನೆಸ್ ಎನ್ವಿರಾನ್ಮೆಂಟ್, ನಾಲ್ಕನೇ ಆದ್ಯತೆ ಗ್ರಾಹಕ ಸಂರಕ್ಷಣೆ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ 1, 2, 3, 4 ಈ 4 ಚಾಪ್ಟರ್ ಮಾಡಿದ್ರು 100% ಅಬೋವ್ 40 ನೀವು ತಗೋತೀರಿ. ಎಷ್ಟು ಚಾಪ್ಟರ್ಸ್ ಅದ ರೀ? 11 ಚಾಪ್ಟರ್ಸ್ದಾಗ ಎಷ್ಟು ಚಾಪ್ಟರ್ ಮಾಡಕ್ಕೆ ಹೊಂಟೇವು ನಾವು? 4 ಮಾಡಕ್ಕೆ ಹೊಂಟೇವು. ಸೊ 50% ಚಾಪ್ಟರ್ ಕೂಡ ಆಗಲಿಲ್ಲ. ಅದು 11 4 ಚಾಪ್ಟರ್ಸ್ ಅಂದರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 35%. ನಿಮ್ಮ ಸಿಲೆಬಸ್ಸಿನ 35% ಮಾತ್ರ ಸ್ಟಡಿ ಮಾಡ್ತಾ ಇದ್ದೀರಿ. ಬಟ್ ಮಾರ್ಕ್ಸ್ ಎಷ್ಟು ಬೀಳ್ತಾ ಇದೆ? ಮೋರ್ ದೆನ್ 50%. 80ರ 50% ಎಷ್ಟೇ? 40ಕ್ಕಿಂತನೂ ಹೆಚ್ಚು ಮಾರ್ಕ್ಸ್, ಅಂದರೆ 50%ಗಿಂತನೂ ಜಾಸ್ತಿ ಮಾರ್ಕ್ಸ್ ನಿಮಗೆ ಕೇವಲ ಈ 4 ಚಾಪ್ಟರಿಂದನೇ ಬೀಳ್ತಾ ಇದೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿರಿ, 100% ಮಾರ್ಕ್ಸ್ ಬೀಳ್ತದೆ. ಈಗ ಯಾರಿಗೆ 80 ಔಟ್ ಆಫ್ 80 ಬೇಕು, ದೇ ಶುಡ್ ಹ್ಯಾವ್ ಅ ಡಿಫ್ರೆಂಟ್ ಸ್ಟ್ರಾಟಜಿ, ಬಿಕಾಸ್ ಇದು ವರ್ಕ್ ಆಗಲ್ಲ. ದಿಸ್ ಈಸ್ ಜಸ್ಟ್ ಹೌ ಟು ಪಾಸ್ ಆ್ಯಂಡ್ ಹೌ ಟು ಸ್ಕೋರ್ ಎವ್ರೇಜ್ ಮಾರ್ಕ್ಸ್. ಯಾವ ರೀತಿ ನಾನು ಎವ್ರೇಜ್ ಮಾರ್ಕ್ಸ್ನ ತೊಗೋಬೇಕು ಅನ್ನೋ ಬಿಸ್ನೆಸ್ ಸ್ಟ್ರಾಟಜಿ ಇದಾಗಿರ್ತದೆ. ಓಕೆ, ಇದೇ ರೀತಿ ಸ್ಟ್ರಾಟಜಿಗಳನ್ನು ತೊಗೊಂಬರ್ತೀನಿ. 2 ಮಾರ್ಕ್ಸ್ದು ಕ್ವಶನ್ಸ್ ತೊಗೊಂಬರ್ತೀನಿ ಮುಂದೆ, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್. 4 ಮಾರ್ಕ್ಸ್ ತೊಗೊಂಬರ್ತೀನಿ, 8 ಮಾರ್ಕ್ಸ್ ತೊಗೊಂಬರ್ತೀನಿ. ಎಲ್ಲದಕ್ಕೂ ಕೂಡ ಟೈಮ್ ಬರಲಿ. 100% ನಿಮ್ಮ ಮುಂದೆ ಎಲ್ಲ ವಿಡಿಯೋ ಸೆಷನ್ಗಳನ್ನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಶೇರ್ ಮಾಡಿರಿ. ಯಾರಿಗೆ ಹೆಲ್ಪ್ ಆಗ್ತದೆ ಅವರೆಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಈ ಸೆಷನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಂಗೇನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾಸಿಟಿವ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ, ನೆಗೆಟಿವ್ ಏನಾದರೂ ಅನ್ನಿಸ್ತಾ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.